ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ, 2 ದಿನಗಳ ಹಿಂದೆ ಕಾರ್ಕಳ ಶಾಸಕರು ಒಂದು ಪತ್ರಿಕಾ ಸಂವಾದ ಕಾರ್ಯಕ್ರಮದಲ್ಲಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಅವರು ನೇರವಾಗಿ ಕಾಂಗ್ರೆಸ್ ಮುಖಂಡರಾಗಿರುವ ಉದಯ್ ಕುಮಾರ್ ಶೆಟ್ಟಿಯವರ ಮೇಲೆ ಮತ್ತು ಕಾಂಗ್ರೆಸ್ ಕಾರ್ಯಕ್ರಮಗಳ ಮೇಲೆ ಒಂದು ಆರೋಪಗಳನ್ನು ಮಾಡಿ ಸ್ವಲ್ಪ ವಿಚಲಿತರಾದಂತೆ ಕಂಡುಬಂದು ಆರೋಪಗಳನ್ನೆಲ್ಲ ಮಾಡಿದ್ದಾರೆ. ಅದಕ್ಕೆ ಉತ್ತರ ಕೊಡೋದು ನಮ್ಮದೆಲ್ಲ ಕರ್ತವ್ಯ ಆಗ್ತದೆ ಮತ್ತು ಅವರಿಗೆ ಪ್ರತಿ ಸವಾಲು ಹಾಕೋದು ಕೂಡ ಅದು ನಮ್ಮದು ಜವಾಬ್ದಾರಿ ಆಗ್ತದೆ. ಹಾಗಾಗಿ ಇವತ್ತು ಮಾಧ್ಯಮ ಜೊತೆ ಮಾತಾಡುವ ಅನ್ನುವಂಥ ನಿರ್ಧಾರ ಮಾಡಿದ್ದೇವೆ. ತಮಗೆಲ್ಲೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಬಂಧುಗಳೇ, ತಮಗೆಲ್ಲ ಗೊತ್ತಿದ್ದಾಗ ಇತ್ತೀಚೆಗೆ ವಿಧಾನ ಪರಿಷತ್ ಚುನಾವಣೆ ನಡೆದಾಗ BJP ಮತ್ತು JDSನಿಂದ ಅಡ್ಡ ಮತದಾನಗಳಾಗಿ ಕಾಂಗ್ರೆಸ್ ಅದು ಲಾಭದಾಯಕವಾಗಿ 5 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ರು. BJPಯಲ್ಲಿ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ಬಹಳ ದೊಡ್ಡ ಒಂದು ಪ್ರಶ್ನೆ ಮೂಡಿದಾಗ BJP ರಾಜ್ಯಾಧ್ಯಕ್ಷರೇ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡುವಂಥ ವಿಚಾರ ಕೂಡ ಅಲ್ಲಿಗೆ ಬಂತು. ಆದರೆ ಆಣೆ ಪ್ರಮಾಣ ಪ್ರಚಾರವನ್ನು ಕೈಬಿಟ್ಟು ರಾಜ್ಯಾಧ್ಯಕ್ಷರಾದವರು ಧರ್ಮಸ್ಥಳಕ್ಕೆ ಬಂದು ಭೇಟಿ ಕೊಟ್ಟಾಗ ಅವರ ಜೊತೆ ಕಾರ್ಕಳ ಶಾಸಕರ ಗೈರು ಹಾಜರಿ ಬಹಳ ದೊಡ್ಡ ಒಂದು ಪ್ರಶ್ನೆಯನ್ನು ಇಡೀ ರಾಜ್ಯದಲ್ಲಿ ಮೂಡಿಸಿತು. ಮತ್ತು ಪ್ರಶ್ನೆಯನ್ನು ಮೂಡಿಸುವ ಪ್ರಯತ್ನ ಬಂದಾಗ ಒಂದು ಆತಂಕದಿಂದ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಲಿಕ್ಕಾಗದೆ ಅವರು ವಿಷಯಾಂತರವನ್ನು ಮಾಡುವ ನಿಟ್ಟಿನಲ್ಲಿ ಕಾರ್ಕಳದ ನಾಯಕರಾಗಿರೋ ಉದಯ್ ಕುಮಾರ್ ಶೆಟ್ಟಿಯ ಮೇಲೆ ಹಲವಾರು ಆರೋಪಗಳನ್ನು ಮಾಡಿದರು. ಅದು ಅವರ ಒಂದು ಏನು ಹೇಳಿದರೆ ಅವರ ಮನಸ್ಥಿತಿಗೆ ಒಂದು ಹಿಡಿದ ಕೈಗನ್ನಡಿ. ಯಾಕೆಂದರೆ ಹಿಂದೆ ಕರ್ನಾಟಕದಲ್ಲಿ BJP ಸರ್ಕಾರ ಇರುವಾಗ, ಗೋಪಾಲ್ ಭಂಡಾರಿಯವರು ಶಾಸಕರಾಗಿರುವಾಗ ನಾನು ಸರ್ಕಾರದಿಂದ ಅನುದಾನಗಳನ್ನು ತಂದು ಅಭಿವೃದ್ಧಿ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳ್ತಾ ಇದ್ದರು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವರು ಶಾಸಕರಿದ್ದಾರೆ, ಉದಯ್ ಕುಮಾರ್ ಶೆಟ್ಟಿ ಅವರು ಅಡ್ಡಕಾಲು ಹಾಕ್ತಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ಉದಯ್ ಶೆಟ್ಟಿ ಅವರು ನಿಮಗೆ ಅಡ್ಡಕಾಲು ಹಾಕ್ತಿದ್ದಾರೆ ಅಂತಾದರೆ ಹಾಗಾದರೆ ಕಾರ್ಕಳದಲ್ಲಿ ಶಾಸಕರಾಗಿ ಉದಯ್ ಶೆಟ್ಟಿ ಅವರನ್ನೇ ಜನ ಆಯ್ಕೆ ಮಾಡೋದು ಸೂಕ್ತ ಅಲ್ವೇ ಅನ್ನುವಂಥ ಪ್ರಶ್ನೆ ಇವತ್ತು ನಾವು ಅವರನ್ನು ಕೇಳಲಿಕ್ಕೆ ಬಯಸುವುದು. ಉದಯ್ ಕುಮಾರ್ ಶೆಟ್ಟಿ ಅವರು ಅಡ್ಡಕಾಲ ಹಾಕುವಷ್ಟು ಅವರಿಗೆ ಶಕ್ತಿ ಇದೆ, ನಿಮ್ಮ ಕೆಲಸಗಳಿಗೆ ತೊಂದರೆ ಮಾಡ್ತಾರಂತಾದರೆ ಹಾಗಾದರೆ ಉದಯ್ ಕುಮಾರ್ ಶೆಟ್ಟಿ ಅವರನ್ನು ನಾವು ಮುಂದಿನ ಶಾಸಕರಾಗಿ ಕಾರ್ಕಳದಲ್ಲಿ ನೋಡುವಂಥ ಅವಕಾಶಗಳಾಗಲಿ ಅನ್ನುವಂಥದ್ದು ನಮ್ಮ ಬಯಕೆ. ಅವರು ಅನೇಕ ವಿಚಾರಗಳ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದು ಅತ್ಯಂತ ಪ್ರಮುಖ ವಿಚಾರ ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ. ನಾವು ಮತ್ತೆ ಅದನ್ನೇ ಹೇಳಲಿಕ್ಕೆ ಬಯಸುವುದಿಲ್ಲ. ಆದರೆ ಪರಶುರಾಮ ಥೀಮ್ ಪಾರ್ಕ್ನ ಬಗ್ಗೆ ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿರುವ ಶ್ರೇಷ್ಠ ನ್ಯಾಯಾಧೀಶರಾಗಿರುವ ನಾಗಪ್ರಸನ್ನರವರು ಒಮ್ಮೆ ಹೈಕೋರ್ಟ್ನಲ್ಲಿ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಅದನ್ನು ನಿಮಗೆ ವಿಡಿಯೋ ಮೂಲಕ ನಿಮಗೆ ಎದುರಿಸಲಿ ಬಯಸ್ತೇನೆ ಬಂಧುಗಳೇ. ಅವರು ಅದರಲ್ಲಿ Copper and zinc amounts to brass. Both is combination. ಅಲ್ಲಿ ಎಲ್ಲಿದೆ? ಅಲ್ಲ, brass. That brass melod, but what we want is bronze. Brass and bronze ಒಂದೇನಾ? Brass melod, copper and tin melod. ಅಲ್ಲ, brass and bronze ಒಂದೇನಾ? Yes, it is. ಇಲ್ಲ ಅಲ್ಲ. But we will melod get instruction. No instruction. Lord should make password. I No think pass. melod. Then melod. Public money is looted in the name of construction of a sculpture or a statue using shoddy material, making shoddy shoddy statutes. Melod. When we were used to ask put bronze, why did you choose something else? When it is bronze, you better well do it with bronze. 1,83 lakhs is what is to be paid to you. That is public money, sir. Melod, according to petitioner, melod, what exactly? I take instruction. No, everything is here on record. You need not take instructions. NITK report is there. It is copper and zinc. According to you, that turns into brass. That is what melod my. Last Some research. Melod, Such people who play with public money should not be spared. ಇದು ಮಾರ್ಗ ಬಿದ್ದೋಗ್ಲಿಲ್ಲ. that is the reason why ಅದೇ ಬಿದ್ದೋಗಕ್ಕೆ ಮುಂಚೆ ತೆಗ್ಸಿದ್ದಾರೆ. ಬಿಕಾಸ್ ಆಫ್ ದಿ ಕಳಪೆ ವರ್ಕ್. the issue was not that melod, this because of the low melod of the Sir, what is the height of the statue? 35 feet. 35 feet. You think brass and zinc will hold 35 feet? You ought to have done it with bronze. There is a particular purpose in saying that it should be done with bronze. ಪರಶುರಾಮ್ ಸ್ಟ್ಯಾಚ್ಯೂ ಮಾಡಿ ನೀವು ಬ್ರಾನ್ಸ್ ಅಲ್ಲಿ ಏನೋ ಮಾಡಿಬಿಟ್ರೆ this is criminal offense. 2 point. May I read more about the passing of I read only ಪಾಸಿಂಗ್ ಆಫ್ ವರ್ಕ್ಸ್ ಅದ್ರ ಮೇಲೆ ಇದೆ. any work rejected by the engineer in charge will be dismantled, demolished, and Written by the contractor at his own cost. For which no compensation will be paid. All works. Then you return the entire money that you passed by the engineer. You return the entire money that you have received till now. ಎಷ್ಟು ಬಂದಿದೆ ಈಗ? 55 ಲಕ್ಷನ 70 ಲಕ್ಷನ? 1,20,20,000. 1,20,20 ಬಂದುಂಟಾ? ಸರಿ.
But I'll complete the project, my lord, within the time and then let them examine, my lord, there ends the matter. Why did you take 1 crore 20 lakhs? But it was Zinc and copper and zinc? Advance payment, my lord, for. Copper and zinc. The admitted fact that you have not used bronze. Not, ಬಂಧುಗಳೇ ಅವ ಇದಂತ ಶುರುಡಿದ್ದಾರೆ ಹೈಕೋರ್ಟ್ ನ್ಯಾಯಾಧೀಶರಾಗಿರುವ ನಾಗಪ್ರಸನ್ನ ಅವರು ಏನು ಹೇಳ್ತಾರೆ? ಬ್ರೌನ್ಸ್ ಮತ್ತು ಬ್ರಾಸ್ ಒಂದೇನಾ ಅಂತ ಕೇಳ್ತಾರೆ. ತಾಮ್ರ ಮತ್ತು ಕಂಚು ಒಂದೇನಾ ಅಂತ ಕೇಳ್ತಾರೆ. ಪಬ್ಲಿಕ್ ಮನಿ ಇಸ್ ಲೂಟೆಡ್ ಇನ್ ದ ನೇಮ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಕಲ್ಚರಲ್ ಸ್ಟ್ಯಾಚ್ಯೂ ಯೂಸಿಂಗ್ ಶಾರ್ಡಿ ಮೆಟೀರಿಯಲ್. ಅಂದರೆ ಕಳಪೆ ಕಾಮಗಾರಿಯಿಂದ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ, ಸಾಂಸ್ಕೃತಿಕ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಲಾಗಿದೆ ಅಂತ ಹೇಳ್ತಾರೆ ಅವರು. ಅದರ ಜೊತೆಲಿ ಇನ್ನು ಹೇಳ್ತಾರೆ, ವೆನ್ ಯು ಆರ್ ಯೂಸ್ ಟು ಆಸ್ ಪುಟ್ ಬ್ರೌನ್ಸ್ ವೈ ಡಿಡ್ ಯು ಚೂಸ್ ಸಮಥಿಂಗ್ ಎಲ್ಸ್. ನಿಮಗೆ ಕಂಚಿನಿಂದ ಮಾಡಲು ಹೇಳಿದಾಗ ನೀವು ಇತರ ವಸ್ತುವನ್ನು ಯಾಕೆ ಉಪಯೋಗ ಮಾಡಿದ್ರಿ ಅಂತ ಹೇಳ್ತಾರೆ. ಬ್ರಾನ್ಸ್ನಲ್ಲಿ ಮಾಡ್ತೇವೆ ಎಂದು ಹೇಳಿದ ಮೇಲೆ ಅದರಲ್ಲೇ ಮಾಡಬೇಕಿತ್ತು, ಅದಕ್ಕಾಗಿ ನಿಮಗೆ 1,83,00,000 ನೀಡಲಾಗಿದೆ, ಎಲ್ಲದಕ್ಕೂ ದಾಖಲೆ ಇದೆ ಅಂತ ಹೇಳ್ತಾರೆ ಆ ವಿಡಿಯೋದಲ್ಲಿ ಅವರು. ಸಚ್ ಪೀಪಲ್ ಹೂ ಪ್ಲೇ ವಿತ್ ಪಬ್ಲಿಕ್ ಮನಿ ಶುಡ್ ನಾಟ್ ಬಿ ಸ್ಪ್ರೆಡ್. ಅಂದರೆ ಸಾರ್ವಜನಿಕರ ಹಣದೊಟ್ಟಿಗೆ ಆಟ ಆಡಿದವನನ್ನು ಕ್ಷಮಿಸಲಾಗದು ಅಂತ ಹೇಳ್ತಾರೆ. ಮತ್ತೊಂದು ಬಹಳ ಆಶ್ಚರ್ಯಜನಕ ಶಬ್ದವನ್ನು ಯೂಸ್ ಮಾಡ್ತಾರೆ ಅವ್ರು ನೋಡಿ. ಪುಣ್ಯಕ್ಕೆ ಇದು ಬಿದ್ದು ಹೋಗಿಲ್ಲ, ಅದು ಬಿದ್ದು ಹೋಗುವ ಮುಂಚೆ ಅದನ್ನು ತೆಗೆದಿದ್ದೀರಿ ಬಿಕಾಸ್ ಆಫ್ ಕಳಪೆ ಕಾಮಗಾರಿ. ಇದು ಕ್ರಿಮಿನಲ್ ಅಫೆನ್ಸ್ ಅಂತ ಅವ್ರು ಹೇಳ್ತಾರೆ. ನಿಮಗೆ 1,20,00,000 ಹಣ ಕೊಟ್ಟಿರೋದು ತಾಮ್ರ ಮತ್ತು ಹಿತ್ತಾಳೆಯಿಂದ ಮಾಡ್ಲಿಕ್ಕ ಅನ್ನುವಂಥ ಪ್ರಶ್ನೆ. ಇದು ಪ್ರಶ್ನೆ ಅಲ್ಲ, ಇದು ಕಾರ್ಕಳದ ಜನತೆಯ ಕಣ್ಣು ತೆರೆಸುವ ಒಂದು ಸ್ಟೇಟ್ಮೆಂಟ್ ಅವರದು. ನಾವು ಮಾಡಿದ್ರೆ ಆರೋಪ, ಉದಯ್ ಶೆಟ್ಟರು ಮಾಡಿದ್ರೆ ಆರೋಪ, ಸುಳ್ಳು ಆರೋಪ, ವ್ಯಥ ಆರೋಪ. ಈಗ ಹೈಕೋರ್ಟ್ನ ನ್ಯಾಯಾಧೀಶರೇ ಹೇಳಿದಾರಲ್ಲ, ಕಳಪೆ ಕಾಲಮೆ ಮಾಡಿದಿರಿ, ಕಂಚು ಅಂತ ಹೇಳಿ ಇನ್ನೇನೋ ಮಾಡಿದ್ದೀರಿ, ಅದು ಬಿದ್ದು ಹೋಗುವ ಮೊದಲು ಅದನ್ನು ತೆಗೆದಿದ್ದೀರಿ, ಇಲ್ಲದೆ ಬಿದ್ದು ಹೋಗ್ತಾ ಇತ್ತು. ಏನಾಗಾದ್ರೆ ಯಾರಾದ್ರೂ ಕೇಳಿದ್ರಾ? ಅದರಿಂದ ನಾವು ಪ್ರತಿಮೆಯ ಬಗ್ಗೆ ಮತ್ತು ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಇನ್ನು ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ. ಯಾಕೆ ಹೇಳಿದ್ರೆ ಕಾರ್ಕಳ ಶಾಸಕರಿಗೆ ಒಂದು ಸುಳ್ಳನ್ನ ಚಂದವಾಗಿ ಅದನ್ನು ತಿರುಗಿಸಿ ಯಾವ ರೀತಿಯೆಲ್ಲ ಹೇಳ್ಬೋದು ಅನ್ನೋದರ ಬಗ್ಗೆ ಅವರು ಬಹಳ ಪರಿಣತಿಯನ್ನು ಪಡ್ಕೊಂಡಿದ್ದಾರೆ. ಮೊದಲು ಅವರ ವೈಫಲ್ಯಗಳಿಗೆ, ಅದು ಜವಳಿ ಪಾರ್ಕ್ ಬಗ್ಗೆ ಅವರು ಹೇಳಿದ್ದಾರೆ, ನಮಗೆ ಭೂಮಿ ಇರಲಿಲ್ಲ, ನಮಗೆ ಮಾಡ್ಲಿಕ್ಕಾಗಿಲ್ಲ, 3 ಸರ್ತಿ ಟೆಂಡರ್ ಕರೆದೆವು, ಯಾರು ಬರಲಿಲ್ಲ ಅಂತ ಹೇಳಿದ್ರು. ಯಾರು ಬರಲಿಲ್ಲ ಅಂತ ಹೇಳಿದ್ರೆ ನೀವು ಗುದ್ದಲಿ ಪೂಜೆಯನ್ನು ಹೇಗೆ ಮಾಡಿದ್ರಿ? ಯಾವುದೇ ಒಂದು ಕಾಮಗಾರಿ ಗುದ್ದಲಿ ಪೂಜೆ ಯಾವಾಗ ಮಾಡ್ತಾರೆ ಹೇಳಿದ್ರೆ, ಟೆಂಡರ್ ಆದ ನಂತರ ಟೆಂಡರ್ ಆದ ವ್ಯಕ್ತಿ ಎದುರು ನಿಂತ್ಕೊಂಡು ಗುದ್ದಲಿ ಪೂಜೆ ಮಾಡಿ ಭಟ್ರು ಹಣ್ಣು ಕೈ ಕೊಡೋದು ಅವ್ರ ಕೈಯಲ್ಲಿ, ಕಾಮಗಾರಿ ಮಾಡುವವ್ರ ಕೈಯಲ್ಲಿ. ನೀವು ಟೆಂಡರ್ ಆಗದೆ ನೀವು ಅನುದಾನವನ್ನು ಬಿಡುಗಡೆ ಮಾಡದೆ ನೀವು ಗುದ್ದಲಿ ಪೂಜೆ ಯಾಕೆ ಮಾಡಿದ್ರಿ? ಚುನಾವಣೆಗೋಸ್ಕರ ಅಲ್ವೇ? 23ರ ಚುನಾವಣೆಗೋಸ್ಕರ ಅಲ್ವಾ? ಹಾಗೆ ಅನೇಕ ವಿಚಾರಗಳು. ಈಗ ಬಹುಗ್ರಾಮ ನೀರಿನ ಯೋಜನೆ ಇದೆ, ಆನಂತರ ಎತ್ತಿನಹೊಳೆ ಎಣ್ಣೆಹೊಳೆ ಡ್ಯಾಮ್ನ ವಿಚಾರ ಇತ್ತು, ಕಾರ್ಕಳ ಪುರಸಭೆಯ ಒಳಚರಂಡಿಯ ನೀರು, ಈಗ ಮಳೆ ಬರ್ತಾ ಇದೆ, ವೆಂಕಟರಮಣ ದೇವಸ್ಥಾನದ ರಥಬೀದಿಯಲ್ಲಿ ಒಳಚರಂಡಿ ನೀರು ಹರಿದು ಹೋಗ್ತಾ ಇದೆ. ಇದಕ್ಕೆಲ್ಲ ಯಾರು ಪ್ರಶ್ನೆಗಳಿಗೆ ಉತ್ತರ ಕೊಡುವರು? ಕೇವಲ ಚುನಾವಣೆಯ ಗಿಮಿಕ್. ಆನಂತರ ನಿಮ್ಮ ಬಿಳಿ ಬೆಂಡೆ ಎಲ್ಲಿ ಹೋಯ್ತು? ನಿಮ್ಮ ಬೆಂಡೆ ಈಗ, ನಿಮ್ಮ ಬಿಳಿ ಬೆಂಡೆ ಎಲ್ಲಿ ಹೋಯ್ತು ಈಗ? ಆನಂತರ ಏನು ಕಜೆ ಅಕ್ಕಿ ಹೇಳಿದ್ರೆ, ಕಜೆ ಅಕ್ಕಿ ಎಲ್ಲಿ ಹೋಯ್ತು? ಜನರನ್ನ ದಿಬ್ಬು ತಪ್ಪಿಸಿ ಏನೋ ಒಂದು ಹೊಸತನ್ನು ನನ್ನ ಶಾಸಕರು ಮಾಡ್ತಿದ್ದಾರೆ ಅಂತ ಹೇಳಿಗೋಸ್ಕರವಾಗಿ ಈ ರೀತಿಯ ವರ್ತನೆ ಮತ್ತು ಅದನ್ನು ವಿಷಾಂತರ ಮಾಡಲಿಕ್ಕೋಸ್ಕರ ನೀವು ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದೀರಿ. ನಿಮ್ಮದೇ ಯಾವುದೇ ಸವಾಲುಗಳಿಗೆ ನಾವು ಸಿದ್ಧರಿದ್ದೇವೆ. ನಾವು ಹಾಕುವ ಸವಾಲುಗಳಿಗೆ ನೀವು ಸಿದ್ಧರಿರಬೇಕು. ಇವತ್ತು ಒಬ್ಬರು ಕೂತ್ಕೊಂಡು ಸಂವಾದ ಮಾಡೋದಿಲ್ಲ, ನಿಮಗೆ ತಾಕತ್ತು ದಮ್ಮಿದ್ರೆ ನಮ್ಮ ಜೊತೆ ನೇರ ಸಂವಾದಕ್ಕೆ ಬನ್ನಿ, ನಾವು ನಿಮಗೆ ಸವಾಲು ಹಾಕ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸ್ತಾರೆ. ಎಲ್ರಿಗೆ ನಮಸ್ಕಾರ. ಬಂಧುಗಳೇ, ನಾನು ಪದೇ ಅದನ್ನೇ ಹೇಳೋದು ಏನಂದರೆ, ನಮಗೆ ಈ ಒಂದು ವಿಷಯಕ್ಕೋಸ್ಕರ ಕಾರ್ಕಳದ ಏನು ಹೇಳ್ತಾರೆ ಸ್ವಯಂ ಘೋಷಿತ ಅಭಿವೃದ್ಧಿಯ ಹರಿಕಾರ ಅಂತ ಸ್ವಯಂ ಘೋಷಿತವಾಗಿ
ಹೇಳುತ್ತಿರುವ ಈ ಸುಳ್ಳು ಸಾಹುಕಾರ ಸುನಿಲ್ ಕುಮಾರ್ ಅವರ ವಿರುದ್ಧ ಮಾತಾಡುವ ಬಗ್ಗೆ ಭಾಳ ಬೇಸರ ಆಗ್ತದೆ. ಆದರೆ ಉಪಾಯ ಇಲ್ಲ. ಯಾಕಂದರೆ ಇವತ್ತು ಏನು ಪತ್ರಿಕೆಯಲ್ಲಿ ಬರ್ತದೆ, ಏನು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತದೆ, ಅದನ್ನೇ ನಂಬಿ ಹೌದಂತ ಎಣಿಸುವ ಜನ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಮಾತಾಡುವ ಅನಿವಾರ್ಯತೆ ಇದೆ. ಬಂಧುಗಳೇ, ಬಹಳ ಬೇಸರ, ಬಹಳ ಒಂದು ಏನು ಹೇಳ್ತಾರೆ, ಮನಸ್ಸಿಗೆ ಬೇಜಾರಾಗ್ತದೆ ಹೇಳಿದರೆ. ಯಾವುದಾದ್ರೂ ಒಳ್ಳೆಯದು ಕೆಲಸ ಮಾಡಿದರೆ ಅದು ಸುನಿಲ್ ಕುಮಾರ್ ಮಾಡಿದ್ದು, ಯಾರಾದರೂ ತಪ್ಪು ಕೆಲಸ ಆಗಿದ್ದರೆ ಅದು ಕಾಂಗ್ರೆಸ್ ಮಾಡಿದ್ದು. ಈ ರೀತಿಯ ಇವರು ನಿರಂತರವಾದ ಸುಳ್ಳಿನ ಸರಮಾಲೆಯನ್ನೇ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ನಮ್ಮ ಸುಭದ್ರ ಅವರು ಹೇಳಿದಾಗೆ ಏನಂದರೆ ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಮೊನ್ನೆ ಹೇಳಿದರು. ಇದನ್ನು ನಿಲ್ಲಿಸಿದವರೇ ಉದಯ್ ಕುಮಾರ್ ಶೆಟ್ಟಿ ಅಂತ ಒಂದು ಆಪಾದನೆ ಮಾಡಿದರು. ಬೇರೆ ಎಲ್ಲ ಈಗ ನಾಗಪ್ರಸನ್ನವರ ಒಂದು ಏನಿದೆ, ನಮ್ಮ ಜಡ್ಜ್, ಹೈಕೋರ್ಟ್ನ ಜಡ್ಜ್ ಆಗಿ ನಾಗಪ್ರಸನ್ನವರು ಹೇಳಿದ ಮಾತುಗಳನ್ನೆಲ್ಲ ಕೇಳಿದರು. ಇವರು ಅಷ್ಟೊಂದು ಇವರಿಗೆ ಏನು ಹೇಳಿದೆ ಬದ್ಧತೆ ಅಷ್ಟೊಂದು ಇದಿದ್ದರೆ ಅವರು ನೀವು ತೆಗೆದುಕೊಂಡ 1.2 ಕೋಟಿ ರೂಪಾಯಿನ ವಾಪಸ್ ಕಟ್ಟಿ ಅಂತ ಹೇಳಿದರು. ಈಗ ನಾವು ಕೋರ್ಟಲ್ಲಿ PL ಹಾಕಿ ಅದು ಮುಂದೆ ಸರ್ಕಾರಕ್ಕೆ ಕೋರ್ಟ್ ನಿರ್ದೇಶನ ಕೊಟ್ಟು ಮುಂದೆ ಆಗಬೇಕಂತ ನಮ್ಮ ಒಂದು ಸೈಡಿನ ಪ್ರಯತ್ನ ಚಾಲು ಉಂಟು. ಇವರಿಗೆ ಅವತ್ತು ಅಲ್ಲೇ ಕೇಳಿದ್ದಾರೆ ಜಡ್ಜ್, ನೀವು ಆ ತಗೊಂಡ ದುಡ್ಡನ್ನು ವಾಪಸ್ ಕೊಡ್ತೀರಾ ಅಂತ. 1.2 ಕೋಟಿಯನ್ನು ತೊಗೊಂಡಿದ್ದಾರೆ. ಇವರು ನಾಳೆ ವಾಪಸ್ ಕೊಡಲಿ, ಹೊಸದಾಗಿ ಅದರ ಪ್ರಾರಂಭವಾಗಲಿ. ಅದರ ಜೊತೆಗೆ ಎಷ್ಟು ಅನ್ಯಾಯ, ಎಷ್ಟು ಸುಳ್ಳು ಹೇಳಿದರೆ 2023 ಜನವರಿಯಲ್ಲಿ ಏನು ಅದನ್ನು ಓಪನ್ ಮಾಡಿದರು, ಇವರ ಸರ್ಕಾರ ಇರುವಾಗ, ಇವರ ಮುಖ್ಯಮಂತ್ರಿ ಇರುವಾಗ 15/3/2023 ಇದು DC ಗೆ ಬಂದಿದೆ 31/3ಕ್ಕೆ. ಈ ಜಾಗವು ಗೋಮಾಳ ಜಾಗ, ಇಲ್ಲಿ ಯಾವುದೇ ಇಂಥ ಒಂದು ಆ್ಯಕ್ಟಿವಿಟೀಸ್ ಮಾಡಬಾರ್ದು ಅಂಥೇಳಿ ಇಲ್ಲಿಯ ಸರ್ವೆ ನಂಬರ್ ನಮ್ಮ ಇಲ್ಲಿ ಯರ್ಲಪಾಡಿ ಗ್ರಾಮದ 329/1ಕ್ಕೆ 1.5 ಎಕರೆ ಜಾಗವನ್ನು ಗೋಮಾಳ ಜಾಗ ಆದ್ದರಿಂದ ಇದನ್ನು ಮಾಡಬಾರ್ದು ಅಂತ ಸುನಿಲ್ ಕುಮಾರ್ ಮಿನಿಸ್ಟರ್ ಆಗಿದ್ದರು. ಇದೇ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿರೋ ಬಂದದ್ದನ್ನು ನಿಮಗೆ ಗೊತ್ತಿದೆ. ಹಾಗಾದರೆ ಇವರು ಯಾಕಾಗಿ ಮಾಡಿದ್ರಿ ಪರಶುರಾಮ ಥೀಮ್ ಪಾರ್ಕನ್ನು? ಪ್ರವಾಸೋದ್ಯಮ ಮಾಡಬೇಕಾದ್ರೆ ಪ್ರವಾಸೋದ್ಯಮಕ್ಕೆ ಇವರೆಲ್ಲ ಮಾಡಿ ಆಗಿದ್ದರೆ ಇದನ್ನು ಯಾಕೆ ಇವರು ಮಾಡಬಾರ್ದು ಗೋಮಾಳ ಜಾಗ ಅಂತ ಸರ್ಕಾರದಿಂದ ಆರ್ಡರ್ ಬಂದಿದೆ. ಈ ಬಗ್ಗೆ ತಾವು ಕೇಳಬೇಕು. ತದನಂತರ ನಾವು ಇಷ್ಟೆಲ್ಲ ಈಗ PL ಹಾಕಿ ಅವರು ಕೋರ್ಟ್ ಹೇಳಿದಾಗೆ 5,50,000 ದುಡ್ಡು ಕಟ್ಟಲಿಕ್ಕೆ ಹೇಳಿದೆ. ಆ ದುಡ್ಡನ್ನು ಕಟ್ಟಿದ ನಂತರ ಸಹ ಈಗ ಇವರು ಈ ಕೆಲಸವನ್ನು ಮಾಡಲಿಕ್ಕೆ ಪುನಃ ಯಾಕೆ ತಡೆ ಕೊಡ್ತಿದ್ದಾರೆ? ನಮ್ಮ ಉದ್ದೇಶ ಈಗ ಸಹ ಬಹಳ ಸ್ಪಷ್ಟವಾಗಿದೆ. ಇದು ಒಂದು ಪ್ರವಾಸೋದ್ಯಮ ಜಾಗ ಆಗಬೇಕು. ಜನರಿಗೆ ಹೋಗಿ ಅಲ್ಲಿ ಏನಂದರೆ ಅದು ಆಲ್ರೆಡಿ ಅದಕ್ಕೆ ಸರ್ಕಾರದ ದುಡ್ಡು ಖರ್ಚು ಮಾಡಿ ಆಗಿದೆ. ಅದರಿಂದ ಅದನ್ನು ಮುಂದೆ ಪ್ರವಾಸೋದ್ಯಮ ಕೇಂದ್ರ ಮಾಡಬೇಕಂತ ನಮ್ಮ ಉದ್ದೇಶ. ಆದರೆ ಸ್ಟ್ಯಾಚ್ಯೂ ಹೇಗೆ ಆಗಬೇಕಂತ ನಾವು ನಿರ್ಧಾರ ಮಾಡೋದಲ್ಲ. ಖಂಡಿತ ಇದು ಒಂದು ಒಳ್ಳೆಯ ಏನು ಹೇಳ್ತಾರೆ, ನಮ್ಮಲ್ಲಿ ತುಂಬ ಜನ ಜ್ಯೋತಿಷಿಗಳು, ವಿದ್ವಾನುಗಳು ತುಂಬ ಜನ ಇದ್ದಾರೆ. ಅವರ ಮೂಲಕ ಅಷ್ಟಮಂಗಲ ಪ್ರಶ್ನೆಯಾಗಿ ಇದು ಮಾಡಬಾರ್ದು, ಹೇಗೆ ಮಾಡಬೇಕನ್ನೋ ಎಲ್ಲ ಚಿಂತನೆಯಾಗಿ, ಮತ್ತು ಊರಿನ ಎಲ್ಲ ಹಿರಿಯರನ್ನು, ಬೈಲೂರು ಭಾಗ ಇರ್ಬೋದು, ಕಾರ್ಕಳ ಭಾಗ ಇರ್ಬೋದು, ಯಾರಾದರೂ ಒಬ್ಬರ ಸೊತ್ತಲ್ಲ ಇದು. ಇವತ್ತು ಮಾಡಿ ನಾಳೆ ಹೋಗೋದಲ್ಲ. ಯಾಕೆ ನಮ್ಮ ಕಣ್ಣೆದುರಲ್ಲಿ ಗೋಮಟೇಶ್ವರರು ಮಾಡಿದ ಸಾವಿರಾರು ವರ್ಷದ ಇತಿಹಾಸ ಇದೆ. ನಮ್ಮಲ್ಲಿ ಎಷ್ಟೋ ಪುರಾಣ ಪ್ರಸಿದ್ಧ ವೆಂಕಟರಮಣ ದೇವಸ್ಥಾನ ಇರ್ಬೋದು, ಹಾಗೆ ಮಾಲಿಂಗೇಶ್ವರ ದೇವಸ್ಥಾನ, ಪುರಾಣ ಪ್ರಸಿದ್ಧ ದೇವಸ್ಥಾನಗಳಿವೆ. ಹಾಗಿರುವಾಗ ಇದನ್ನು ಸಹ ಅಲ್ಲಿ ಮಾಡೋದಾದ್ರೆ ಯಾವ ರೀತಿ ಮಾಡಬೇಕಂತ ಹಿರಿಯರದೆಲ್ಲ ಮಾರ್ಗದರ್ಶನವನ್ನು ತಗೊಂಡು ಮಾಡುವಂತಹ ಭಾಳ ಅವಶ್ಯಕತೆ ಇದೆ ಅಂತ ಈ ಮೂಲಕ ಹೇಳಲು ಇಚ್ಛಿಸ್ತೇನೆ. ಈ ಯೋಜನೆ ಸಹ ನಿಮಗೆ ಗೊತ್ತಿರ್ಬೋದು. ಇದು ಆಗುವಾಗ ನಾವು ಸಹ ಇದಕ್ಕೆ ಹೋಗಿ ಹೇಳಿದೆವು, ಶಾಸಕರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ, ದೇವರವ್ರಿಗೆ ಒಳ್ಳೇದು ಮಾಡಲಿ, ಇದು ಮುಂದೆ ಹೋಗಲಿ ಅಂತ. ಆದರೆ ಅವರು ಇಷ್ಟೊಂದು ಕೀಳು ಮಟ್ಟಕ್ಕೆ ಹೋಗಿ ಕೇವಲ ರಾಜಕೀಯಕ್ಕಾಗಿಯೇ ಇವರು ಇದನ್ನು ಮಾಡಿದ್ದು ಬಿಟ್ಟರೆ ಬೇರೆ ಯಾವುದಕ್ಕಲ್ಲ. ಇನ್ನು ಹೇಳ್ತಾರೆ ನಮಗಿದು ರಾಜಕೀಯ ಅಲ್ಲ, ನಮಗಿದು ಪ್ರವಾಸೋದ್ಯಮ, ಕಾಂಗ್ರೆಸ್ಗೆ ರಾಜಕೀಯ ಅಂತಾರೆ. ಅದು ಅವರು ಹೇಳುವಾಗ ತಪ್ಪಿ ಹೇಳಿದ್ದು. ಅವ್ರದ್ದು ಯೋಜನೆ ಇದ್ದರೆ ಇದು ರಾಜಕೀಯಕ್ಕೋಸ್ಕರ. ಅವರು ಖಂಡಿತ ಇದು ಜನರಿಗೆ ಪ್ರವಾಸೋದ್ಯಮಕ್ಕೆ ಮಾಡೋದಾದರೆ ಖಂಡಿತ ಅಲ್ಲಿ ಅವರು ನಕಲಿ ಪ್ರತಿಮೆ, ಯಾವುದರಲ್ಲಿ ಪ್ರತಿಮೆ ಮಾಡಬೇಕಿತ್ತೋ ಅದರಲ್ಲಿ ಮಾಡೋದಿರುವುದಿಲ್ಲ. ಅದಕ್ಕೆ ನೋಡಿ, ಅವರು ಅಷ್ಟೆಲ್ಲ ಸತ್ಯ ಹೇಳುವವರಾದರೆ ರಥೋರಾತ್ರಿ ಮೂರ್ತಿಯನ್ನು ಯಾಕೆ ತಗೊಂಡು ಹೋಗಬೇಕಿತ್ತು? ರಥೋರಾತ್ರಿ ಈ ಮೂರ್ತಿಯನ್ನು ಅಲ್ಲಿಂದ ತೆಗೆಯುವ ಕೆಲಸ ಈ ಶಾಸಕರು ಯಾಕೆ ಮಾಡಬೇಕಿತ್ತು ಅಂತ ನಾನು ಕೇಳೋದು. ಆ ನಂತರ ನೋಡಿ, ಇವತ್ತಿಗೂ ಪರಶುರಾಮ ಅದನ್ನು ಅವರಿಗೆ ಹಾಗೇ ನಿಲ್ಲಿಸಿಟ್ಟಿದ್ದಾರೆ. ಅದು ಇವರಿಗೆ ತಟ್ಟಿದ ಶಾಪ ಅಂತ ನಾನು ಹೇಳ್ತೇನೆ. ಅದಕ್ಕೋಸ್ಕರ ಅದನ್ನೀಗ ಎಲ್ಲರೂ ಹೋಗುವಾಗ ನೋಡಿ ಇವರಿಗೆ ಶಾಪ ಕೊಡ್ತಿದ್ದಾರೆ. ಈಗ ಮುಂದಿನ ದಿನದಲ್ಲಿ 12 ವರ್ಷಕ್ಕೊಂದು ಸಲ ಬರುವ ಮಹಾಮಸ್ತಕ ಅಭಿಷೇಕ ಇದೆ. ಲಕ್ಷಾಂತರ ಜನ ಕಾರ್ಕಳಕ್ಕೆ ಬರ್ತಾರೆ. ಎಲ್ಲ ಇವ್ರದ್ದು ನೋಡಿ ಏನು ಮಾನ ಮರ್ಯಾದೆ ಉಳಿಲಿಲ್ಲ ಏನು, ಆದರೂ ಮರ್ಯಾದೆ ಹೋಗುತ್ತಾ ಅಂತ ಅದನ್ನು ಮರೆಮಾಚಲು ಈ ಎಲ್ಲ ನಾಟಕವನ್ನು ಅವರು ಮಾಡುವ ಒಂದು ಕೆಲಸವನ್ನು ಪ್ರಾರಂಭಿಸಿದ್ದಾರೆ ಅಂತ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದೇ ರೀತಿ ಇವತ್ತು ಬೇರೆ ಬೇರೆ ನಮ್ಮ ಅಲ್ಲಿಯ ಹೋರಾಟದ ಬಗ್ಗೆ ಸಹ ನಿಮ್ಗೆ ಗೊತ್ತಿದೆ. ಅಲ್ಲಿ ಅದು ನಕಲಿ ಮಾಡಿದಾರಂತ ನಾವೇನು ಹೇಳಿದಲ್ಲ, ಇದು BJPಯ B ಟೀಮ್ ಅವರೇ ಅಲ್ಲಿ ಹೋಗಿ ಇದೊಂದು ಹೀಗೆ ಕೆಲಸ ಮಾಡಿದಾರಂತ ಒಂದು ಪ್ರಸ್ತಾವನೆಯನ್ನು ಹೇಳಿದ್ದನ್ನು ತಾವು ಗಮನಿಸಿದ್ದೀರಿ ಬಂಧುಗಳೇ.
ಅದರ ಜೊತೆಗೆ ಇವತ್ತು ನಮ್ಮ ಬಗ್ಗೆ ಇಲ್ಲದ ಸಲ್ಲದ ಅಪವಾದವನ್ನು ಮಾಡೋದು, ಅಭಿವೃದ್ಧಿಗೆ ನಾವು ತೊಂದರೆ ಮಾಡ್ತೇವೆ ಅಂತ ಹೇಳೋದು. ನಾನು ಈಗಾಗಲೇ ಬೆಳಿಗ್ಗೆ ಮಾತನಾಡಿ ಬಂದೆ, ನಮ್ಮಲ್ಲಿ ಪಡುಗೂಡೂರು ಖಜಾನೆ ಪಡುಗೂಡೂರು ರಸ್ತೆ ಅಂತ ಒಂದು ರಸ್ತೆ ಕಾಮಗಾರಿ ಆಗಿತ್ತು, 2 ಕೋಟಿ ರೂಪಾಯಿದ್ದು. ನಾವೇ ಅದನ್ನು ಸುಮಾರು 20 ವರ್ಷದಿಂದ ಆ ಗ್ರಾಮಸ್ಥರು ಸತತವಾಗಿ ಇವರಿಗೆ ಮನವಿ ಕೊಟ್ಟರು, ಇವರ ಮನವಿಗೆ ಸ್ಪಂದಿಸಲಿಲ್ಲ. ಅದಕ್ಕೋಸ್ಕರ ಈ ಸಲ ನಮ್ಮ ಸರ್ಕಾರ ಬಂದ ನಂತರ ಇದನ್ನು ಯಾವುದಾದ್ರು ಒಂದು ಯೋಜನೆಯಲ್ಲಿ ತಗೊಂಡು ಮಾಡಬೇಕಂತ ಅದನ್ನು ಬೆನ್ನಿಡಿದೆ. ಅದಕ್ಕೆ ಸರಿಯಾಗಿ ಸರ್ಕಾರ 2 ಕೋಟಿ ಅನುದಾನ ಕೊಟ್ಟಿತ್ತು. ಆ ಕಾಮಗಾರಿ ಸಹ ಮಾಡುವಾಗ ಎದುರಿದ್ದು ರೋಡ್ ಸ್ವಲ್ಪ ಚೆನ್ನಾಗಿದೆ, ಹಿಂದಿಂದ ಪಡುಗೂಡೂರು ಪೇಟೆಯಿಂದಲೇ ಮಾಡ್ಕೊಂಡು ಹೋಗುವ ಉದ್ದೇಶದಿಂದ ಗುತ್ತಿಗೆದಾರರ ಹತ್ರ ಆ ಕೆಲಸವನ್ನು ಪ್ರಾರಂಭಿಸಿದರು. ಇವರು ಅದನ್ನು ಸಹ ಮಾಡಲಿಕ್ಕೆ ಬಿಡದೆ ಅಲ್ಲಿ ಈಗ ಸಹ ಒಂದು 100 ಮೀಟರಷ್ಟು ಕಾಮಗಾರಿಯನ್ನು ಮಾಡದೆ ಅಲ್ಲಿ ಹಾಳುಗೆಡವಿ ಜನರ ಶಾಪಕ್ಕೆ ಅವರು ಗುರಿಯಾಗ್ತಿದ್ದಾರೆ. ಅದರ ಆರೋಪವನ್ನು ನನ್ನ ಮೇಲೆ ಹಾಕೋ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಇವತ್ತು ಭದ್ರಗಾಳಿ ಅಮ್ಮ ನಮ್ಮ ಪಡುಗೂಡೂರಲ್ಲಿ ನಮ್ಮಿದ ತಾಯಿ ಇದ್ದಾರೆ, ಅವರ ಬುಡದಲ್ಲಿ ಹೋಗಿ ನಾನು ಹೇಳಿದೆ ಭಟ್ರ ಹತ್ರ, ನೀವು ಇದನ್ನು ಕೊಂಡಿಯಾಗಿ ನಿಂತು ಇದನ್ನು ಶಾಸಕರ ಗಮನಕ್ಕೆ ತಂದು ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಹೇಳಿ ಕೆಲಸವನ್ನು ಕಂಪ್ಲೀಟ್ ಮಾಡುವ ಕೆಲಸವನ್ನು ಮಾಡಬೇಕು. ನಾನು ಯಾವತ್ತೂ ಪಡುಗೂಡೂರಿಗೆ ದ್ರೋಹ ಮಾಡಿದವನಲ್ಲ, ಅಲ್ಲಿ ಅಭಿವೃದ್ಧಿಯಲ್ಲಿ ನನ್ನ ಸದಾ ಚಿಂತನೆಯಿಂದ ಇರುವನೆಂಬ ಮಾತನ್ನು ಅವರಿಗೆ ಬೆಳಿಗ್ಗೆ ಹೇಳಿ ಬಂದೇನೆ. ಖಂಡಿತ ಅವರಿಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಆ ಕೆಲಸವನ್ನು, ಅದು PW ರೋಡು, ಅದನ್ನು ಕಂಪ್ಲೀಟ್ ಮಾಡುವ ಹಾಗೆ ಮಾಡಲಿ ಅಂತ ನಾನು ಈ ಮೂಲಕ ವಿನಂತಿಸುತ್ತೇನೆ. ಅದೇ ರೀತಿ ನಮ್ಮಲ್ಲಿ ನಮ್ಮ ಅಜ್ಜಕಾರರಿಂದ ಮರಡೆ ಅಜ್ಜಕಾರಲ್ಲಿ ಇರುವ ಒಂದು ರಸ್ತೆಯನ್ನು ಅಷ್ಟೇ 2 ಕೋಟಿ ರೂಪಾಯಿ ಅನುದಾನ ತಂದು ಅದು ಸಹ ಸುಮಾರು 20 ವರ್ಷದ ಬೇಡಿಕೆ ಆಗಿತ್ತು. ಆ ರಸ್ತೆಯನ್ನು ಮಾಡಲಿಕ್ಕೆ ಸಹ ನಾವು ಎಲ್ಲ ಟೆಂಡರ್ ಪ್ರಕ್ರಿಯೆ ಬಾಕಿ ಇತ್ತು, ಅನುದಾನ ಬಂದಿತ್ತು. ಅದನ್ನು PMGSಯಿಂದ ಅಪ್ರೂವ್ ಆಗಿದೆ ಅಂತ ಹೇಳಿ ಅದಕ್ಕೆ ಸಹ ಅದನ್ನು ದಿಕ್ಕು ತಪ್ಪಿಸಿ ಇವತ್ತಿಗೂ ಆ ಕಾಮಗಾರಿಯನ್ನು ಪ್ರಾರಂಭ ಆಗಲಿಕ್ಕೆ ಬಿಡದಿದ್ದ ಕೇಳಿದರೆ ಅದು ಸುನಿಲ್ ಕುಮಾರ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದರ ಜೊತೆಗೆ ಇವತ್ತು ನಮ್ಮ ವಿನ್ಯಾಸಿನ ಎದುರಿಂದ ಈ ನಕರೆ ರಸ್ತೆ, ಇದಕ್ಕೆ ಸಹ ಮುಖ್ಯಮಂತ್ರಿಗಳು ಕಾರ್ಕಳಕ್ಕೆ ಬರ್ತಾರೆ ಅಂತ ಹೇಳುವಾಗ ಸುಮಾರು 3 ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ದೆವು. ಅದು ಈಗ ಮೊನ್ನೆ ತಾನೇ ಟೆಂಡರ್ ಪ್ರಕ್ರಿಯೆ ಮುಗಿಯುವ ಹಂತದಲ್ಲಿದೆ. ಇಷ್ಟೊತ್ತು ಸುಮಾರು 6 ತಿಂಗಳಾಯಿತು ಆ ಕೆಲಸವನ್ನು ಮಾಡಲಿಕ್ಕೆ ಬಿಡಲಿಲ್ಲ. ಅದರ ಜೊತೆಗೆ ನಮ್ಮ ಮಿಯಾರಲ್ಲಿ ಸುಮಾರು 2 ಕೋಟಿ ರೂಪಾಯಿ ಅನುದಾನ ತಂದು SC/ST 4 ರಸ್ತೆಯನ್ನು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿತ್ತು. ಆ ಅನುದಾನವನ್ನು ಕೇವಲ ಉದಯ್ ಕುಮಾರ್ ಶೆಟ್ಟರು ಶಿಫಾರಸು ಮಾಡಿ ಬಂದಿದ್ದಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಅದನ್ನು ಕ್ಯಾನ್ಸಲ್ ಮಾಡೋ ಕೆಲಸವನ್ನು ಇವರು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಹಳ ಬೇಸರ ಪಡ್ತೇನೆ ನಮ್ಮ ಬಂಧುಗಳೇ. ಅದರ ಜೊತೆಗೆ ಇವರ ಅಕ್ರಮದ ಬಗ್ಗೆ ಅಥವಾ ಇವರ ಸುಳ್ಳು ವರದಿಯ ಬಗ್ಗೆ ನಾನು ಹೇಳಬೇಕಂತಿಲ್ಲ. ನಮ್ಮ ಎಂಡೋಳೆ ಡ್ಯಾಮಿನ ಬಗ್ಗೆ ನಾನೇನು ಹೇಳುವುದಿಲ್ಲ. ಇವರ ಗುರುಗಳಾದ ಮುತಾಲಿಕ್ ಅವರೇ ಅಲ್ಲಿ ಬಂದು ಕ್ರಿಕೆಟ್ ಆಡಿ, ವಾಲಿಬಾಲ್ ಆಡಿ ಎಲ್ಲ ಮಾನಹಾನಿ ಮಾಡಿ ಹೋಗಿದ್ದಾರೆ. ಇದು ಉದಯ್ ಶೆಟ್ಟಿ ಮಾಡಿದಲ್ಲ, ಸುಬೋಧ್ ಮಾಡಿದಲ್ಲ, ಕಾಂಗ್ರೆಸ್ನವರು ಮಾಡಿದಲ್ಲ. ಅವರ ಗುರುಗಳಾದ ಮುತಾಲಿಕ್ ಅವರೇ ಬಂದು 140 ಕೋಟಿ ರೂಪಾಯಿ ಯೋಜನೆಯನ್ನು ಒಂದು 4 ಕೋಟಿ ಉಪಯೋಗ ಇಲ್ಲದ ರೀತಿಯಲ್ಲಿ ಮಾಡಿ ಖಾಲಿ 3 ತಿಂಗಳು 4 ತಿಂಗಳು ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಕೆಟ್ಟ ಸಂಪ್ರದಾಯವನ್ನು ಮಾಡಿ ಹೋಗಿದ್ದಾರೆ. ಅದೇ ಡ್ಯಾಮು ಕೇವಲ 1 ಕಿಲೋಮೀಟರ್ ಕೆಳಗಾಗಿದ್ದರೆ ಇವತ್ತೆಲ್ಲ ಕಡೆಗೆ ಉತ್ತಮ ರೀತಿಯಲ್ಲಿ ನೀರು ಹೋಗುವಂಥ ಅವಕಾಶ ಇತ್ತು. ಅದು ಇನ್ನೊಂದು ಸಲ ನಮ್ಮ ಜೀವಮಾನದಲ್ಲಿ ಆ ಕೆಲಸ ಆಗೋದಿಲ್ಲ. ಇವತ್ತು ಎಣ್ಣೋಳೆ ಪೇಟೆಗೇನೆ ಒಂದು ಕರೆಂಟ್ ಕೊಡುವಂಥ ರೀತಿಯಲ್ಲಿ ಇಡೀ ಪೇಟೆಯನ್ನು ಸರ್ವನಾಶ ಮಾಡಿ ಹಾಕಿದ್ದಾರೆ. ನಿಜವಾಗಿ ಅದರ ಎಣ್ಣೋಳೆಯ ಆ ಒಂದು 3 ಎಕರೆ ಜಾಗ ಮಾಡಿ ಆಚೆ ಈಚೆ ಕಲ್ಲು ಕಟ್ಟಿ ಅಲ್ಲಿ ಸ್ಪೀಡ್ ಬೋಟ್ ಮಾಡಿ ಎಲ್ಲ ಮಾಡಬೇಕಂತ ನಾವೆಲ್ಲ ಜೀವನದಲ್ಲಿ ಕನಸು ಕಂಡವರು. ಆದರೆ ಇವರಿಗೆ ಯಾರು ಹೇಳುವವರು ಇಲ್ಲ, ಕೇಳುವವರು ಇಲ್ಲ. ಇವರೇ ಮಾಡಿದ್ದೇ ಆಗಿದೆ, ಇವರು ಆಡಿದ್ದೇ ಆಟ ಆಗಿದೆ ಎನ್ನುವ ರೀತಿಯಲ್ಲಿ ಜನರಿಗೆ ಬರೀ ಇಲೆಕ್ಷನ್ ಬಂದಾಗ ಸುಳ್ಳು ಹೇಳಿದ್ರಾಯಿತು, ಆಪಾದನೆ ಮಾಡಿದ್ರಾಯಿತು. ಇವರು ಇವತ್ತಲ್ಲ, ನಮ್ಮ ನಾಯಕರಾದ ಗೋಪಾಲ್ ಭಂಡಾರಿಯವರಿಗೆ ಸುಮಾರು 10 ವರ್ಷದಿಂದ ಸುಚೇತಾ ಶೆಟ್ಟಿಯನ್ನು ಕೊಲೆಗಾರರು ಗೋಪಾಲ್ ಭಂಡಾರಿಯವರ ಸಂಬಂಧಿಕರೇ ಅಂತ ಹೇಳಿ ಇವರು ಚುನಾವಣೆಯನ್ನು ಮಾಡಿ ಚುನಾವಣೆ ಗೆದ್ದು ಆ ಅಹಂಕಾರದಲ್ಲಿ ಬೀಗಿದವರು ಇದು ಸುನಿಲ್ ಕುಮಾರ್ ಅವರು. ಇವತ್ತು ಅವರು ಮಾಡಿದ್ದೆ ಅವರಿಗೆ ಮುಟ್ಟಿದೆ ಅಂತ ಹೇಳೋದಕ್ಕೆ ಮೊನ್ನೆ ಆದ ಅಡ್ಡ ಮತದಾನ ಧರ್ಮಸ್ಥಳದಲ್ಲಿ ಹೋಗಿ ಎಲ್ಲ ರಾಜ್ಯಾಧ್ಯಕ್ಷರ, ನಮ್ಮ BJP ರಾಜ್ಯಾಧ್ಯಕ್ಷ ಸಮೇತ ಎಲ್ಲ ಶಾಸಕರು ಜೊತೆಗಾಗಿರುವಾಗ ಇವರು 2002ರಲ್ಲಿ ಏನು ಗೋಪಾಲ್ ಭಂಡಾರ ಮೇಲೆ MLC ಎಲೆಕ್ಷನ್ ಆಗ ಆಪಾದನೆಯನ್ನು ಹೊರಿಸಿದ್ರು. ಇವರು ಗೋಪಾಲ್ ಭಂಡಾರು ಅಡ್ಡ ಮತದಾನ ಮಾಡಿದಾರಂತ. ಇವತ್ತು ತಲೆಗೆ ಹಾಕಿದ ನೀರು ಕಾಲಿಗೆ ಬರ್ತಾ ಅಂತ ಹೇಳೋದಕ್ಕೆ ಇವತ್ತು ಸುನಿಲ್ ಕುಮಾರ್ ಅಡ್ಡ ಮತದಾನ ಅಲ್ಲಿ ಮಾಡಿದಾರಂತ BJP ಅವರೇ, ನಾವೇನು ಹೇಳೋದಲ್ಲ, ನಮ್ಮಲ್ಲಿ ಓಟ್ ಹೋಗಲಿಕ್ಕೆ ಅವರು ಅಡ್ಡದಾನ ಮತದಾನ ಮಾಡಿದ್ದಾರೆ ಎಂಬ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ಯಾವಾಗಲೂ ನಾವು ಯಾವುದನ್ನೇ ಮಾಡುವ ಮೊದಲು ನೋಡಬೇಕು. ಇಲ್ಲರೇ ಅವರು ಇವತ್ತು ಇಲ್ಲ ನಮ್ಮ ಜೊತೆಗೆ, ಆದರೂ ಅವರಿಗೆ ಮಾಡಿದ ಆ ಆಪಾದನೆ ಆವತ್ತು ಅವರಿಗೆ ಎಷ್ಟು ಬೇಸರ ಆಗಿರ್ಬೋದು ಅಂತ ನಮಗೆಲ್ಲ ಗೊತ್ತಿದೆ. ಅದು ಇವತ್ತು ಅವರಿಗೆ ಉಲ್ಟಾ ಆಗಿ ಪರಿಣಮಿಸಿದೆ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಸರ್ಕಾರ ಆಸ್ಪತ್ರೆಯಲ್ಲಿ ತಮಗೆಲ್ಲ ಗೊತ್ತಿದೆ, ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ
ವೈದ್ಯಾಧಿಕಾರಿಯ ತೊಂದರೆ ಇದ್ದಾಗ ನಾವು ಅದನ್ನು ಬೆನ್ನಿಡಿದು ತಂದು ಮಾಡಿದಾಗ ಅದಕ್ಕೆ ಸಹ ಏನೋ ಒಂದು ಕ್ಷುಲ್ಲಕ ರೀಸನ್ ಹೇಳಿ ಮಾತಾಡುವ ಕೆಲಸವನ್ನು ಮಾಡ್ತಾರೆ. ಇವರು ಶಾಸಕರು ಹೌದೋ ಅಲ್ವೋ, ಇವರು ಜನಪ್ರತಿ ಹೌದೋ ಅಲ್ವೋ ನೆಮ್ಮದಿಯಲ್ಲಿ ನಮಗೆ ಡೌಟ್ ಬರಲಿಕ್ಕೆ ಶುರುವಾಗಿದೆ. ಯಾಕಂದರೆ ಏನೇ ಮಾಡಿದ್ರು ಉದಯ್ ಶೆಟ್ಟರು ಮಾಡಿದ್ರು ಕಾಂಗ್ರೆಸ್ ಮಾಡಿದ್ರು ಅಂತ ಹೇಳ್ತಾರೆ. ಹಾಗೆ ನಮಗೆ ಕಾರ್ಕಳದಲ್ಲಿ ಶಾಸಕರು ಇಲ್ಲದಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಇವತ್ತು ವೈದ್ಯಾಧಿಕಾರಿ ಬಂದಿದ್ದಾರೆ, ಮುಂದಿನ ದಿನದಲ್ಲಿ ನಮ್ಮ ಈಗಾಗಲೇ ಸಚಿವರಾಗಿ ಯು ಟಿ ಖಾದರ್ ಅವರು ಬಂದಿದ್ದಾರೆ. ಅವರ ಮೂಲಕ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಯ ಏನೆಲ್ಲ ಕೊರತೆಗಳಿವೆ ಅದನ್ನು ನೀಗಿಸುತ್ತಾ ಮುಂದಿನ ದಿನದಲ್ಲಿ ಅಲ್ಲಿ ನರ್ಸಿಂಗ್ ಕಾಲೇಜು ತನ್ನ ಕನಸಿನ ಕೂಸು ಅಂತೇಳಿ ಇವತ್ತು ಸುಮಾರು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿದ ಏನಾದರೂ ಶಾಪ ಇದ್ದರೆ ಸುನಿಲ್ ಕುಮಾರಿಗೆ ತಪ್ತದೆ. ಯಾಕಂದರೆ ಆ ಮಕ್ಕಳೆಲ್ಲ ಎಷ್ಟು ಸಲ ಮನವಿ ಕೊಟ್ಟರಂತ ಗೊತ್ತಿಲ್ಲ. ಇವತ್ತು ನಮ್ಮ ಹತ್ತೂರಿನ ಹತ್ರ ಅದಕ್ಕೆ ಜಾಗ ಸ್ಯಾಂಕ್ಷನ್ ಆಗಿದೆ, ಅಲ್ಲಿ ಸಹ ಹೊಸ ಕಟ್ಟಡ ಆಗಿ ನಮ್ಮ ನರ್ಸಿಂಗ್ ಶಾಲೆ ಸಹ ಅಲ್ಲಿ ಆಗುವಾಗೆ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಇವತ್ತು ಮಾರಿಯಮ್ಮ ದೇವಸ್ಥಾನದ ಬಗ್ಗೆ RTI ಅರ್ಜಿನ ಬಗ್ಗೆ ನಿನ್ನೆ ಭಾಳ ಕ್ಷುಲ್ಲಕವಾಗಿ ಮಾತನಾಡಿದರು. ಖಂಡಿತ ಯಾರು ಎಷ್ಟು ಅರ್ಜಿ ಕೊಟ್ಟರು ಯಾರು ಮಾಡಿದ್ದಾರೆ ಅದು 700 ಅಲ್ಲ 7,000 ಆದರೂ ತಾನೇನು ತಪ್ಪು ಮಾಡಿಲ್ಲ, ತಮ್ಮದೇನು ತಪ್ಪಿಲ್ಲ ಅಂತಂದರೆ ಯಾಕೆ ಅವರು ಮಾತಾಡಬೇಕಂತ ನಂಗೆ ಅರ್ಥ ಆಗಿಲ್ಲ. ನಾವೇನಾದರೂ ತಾಯಿಯ ನಾನು ಭಕ್ತನಾಗಿ ಹೇಳೋದಂತಂದರೆ ನಾವು ಯಾವತ್ತೂ ಅಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಲಿಲ್ಲ, ಮಾಡಿದಾರಂತಂದರೆ ಯಾರೇ ಒಬ್ಬ ಮಾಡಿರಲಿ RTI ಆಗ್ತೇವೆ ಮಾಡಿದರೆ 7,000 ಅರ್ಜಿ ಕೊಟ್ಟಿದ್ರು ಅದು ಹೌದಂತಾದರೆ ಇವರು ಏನೂ ತಪ್ಪು ಮಾಡಿಲ್ಲ, ನಮ್ಮದು ಏನು ತಪ್ಪಿಲ್ಲ ಅಂತಾದರೆ ಅದಕ್ಕೆ ಇವ್ರು ಯಾಕೆ ಭಯಪಟ್ಟು ಅಷ್ಟು ಕೈಯೆಲ್ಲ ಇರಿಸ್ಕೊಳ್ತಾರಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದೇ ರೀತಿ ನಿನ್ನೆ ಅವರು ನಮ್ಮ ಜವಳಿ ಪಾರ್ಕಿನ ಬಗ್ಗೆ ಮಾತನಾಡಿದ್ದು ಬಂಧುಗಳೇ, ನನಗೆ ಭಾಳ ಬೇಸರ ಆಯಿತು. ಇವತ್ತು ಮೊನ್ನೆ MLA ಆದ ಅಶೋಕ್ ಕುಮಾರ್ ರೈ ಅವರು ಒಂದೇ ಟರ್ಮಿಗೆ MLA ಆಗಿ ಈಗ 3 ವರ್ಷ ಆಗಿದ್ದಷ್ಟೇ. ಅವರು ಸಮೇತ ಅಲ್ಲಿ ಒಂದು ಲ್ಯಾಂಡ್ ಬ್ಯಾಂಕ್ ಅಂತ ಮಾಡಿದ್ದಾರೆ. ಇಷ್ಟು ಜಾಗ ಸರ್ಕಾರಿ ಯಾವುದೇ ಒಂದು ವ್ಯವಸ್ಥೆ ಬಂದರೆ ಅದಕ್ಕೊಂದು ಲ್ಯಾಂಡ್ ಬ್ಯಾಂಕ್ ಅಂತ. ನನ್ನ ಲೆಕ್ಕದಲ್ಲಿ ಸುಮಾರು 200 ಎಕರೆಗಿಂತ ಜಾಸ್ತಿ ಭೂಮಿ ಯಾವುದೇ ಒಂದು ಸರ್ಕಾರದ ವ್ಯವಸ್ಥೆ ಬಂದರೆ, ಇವತ್ತು ಮೆಡಿಕಲ್ ಕಾಲೇಜ್ ಇರ್ಬೋದು, ನಮ್ಮ RTO ಟ್ರ್ಯಾಕ್ ಇರ್ಬೋದು, ಇಂಥ ಸುಮಾರು ಯೋಜನೆ ತರ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ 20 ವರ್ಷ ಶಾಸಕರಾಗಿ ಇವರಿಗೆ ಒಂದು 20 ಎಕರೆ ಜಾಗ ಸರ್ಕಾರದಿಂದ ಸಿಕ್ಕಿಲ್ಲ ಅಂತ ತನ್ನ ಅಸಹಾಯಕತೆಯನ್ನು ತೋರಿಸುವಂಥ ಒಂದು ನಾನು ನಿನ್ನೆ ಪ್ರೆಸ್ ಮೀಟಲ್ಲಿ ನೋಡಿದೆ. ಅಸಹಾಯಕತೆಯನ್ನು ತೋರಿಸುವ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಏನಾದರೂ ಜವಳಿ ಪಾರ್ಕಿನ ಬಗ್ಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಇವರು ಯಾಕಾಗಿ ಅಲ್ಲಿ ಶಂಕುಸ್ಥಾಪನೆಯನ್ನು ಮಾಡುವ ಅವಶ್ಯಕತೆ ಏನಿತ್ತಂತ ಕೇಳುವಂಥ ಪ್ರಶ್ನೆ. ಯಾಕಂದರೆ ಯಾವುದೇ ಯೋಜನೆ ಆಗಿ ಯಾರಾದರೂ ಅದನ್ನು ಮಾಡುವವರು ಮುಂದೆ ಬರದೆ ಶಂಕುಸ್ಥಾಪನೆ ಮಾಡೋದು ಕೇವಲ ಇದು ಇಲೆಕ್ಷನ್ ಗಿಮಿಕ್ ಅಂತೇಳಿ ಎಲ್ರಿಗೂ ಗೊತ್ತಿದೆ. ಇವನ್ನು ಅದರ ಜೊತೆಗೆ ಅಲ್ಲಿರುವ ಹಲಸು ಉತ್ಪಾದನೆ ಕೇಂದ್ರ, ಇವತ್ತು ಅಲ್ಲಿ ಹಲಸು ಫ್ಯಾಕ್ಟ್ರಿ ಅಂತ ಮಾಡಿದ್ದಾರೆ. ಅಲ್ಲಿ ಎಷ್ಟು ಜನ ಕೆಲಸ ಕೊಡ್ತೇನೆ ಹೇಳಿ ಕೋಟ್ಯಾಂತರ ರೂಪಾಯಿ ಸಬ್ಸಿಡಿಯನ್ನು ತಗೊಂಡು ಇವತ್ತು ಅಲ್ಲಿ ಹಲಸು ಇಲ್ಲ, ಕೆಲಸ ಮಾಡುವವರಿಲ್ಲ, ಏನಿಲ್ಲ, ಒಂದು ಏನು ಹೇಳ್ತಾರೆ ನಿಷ್ಪ್ರಯೋಜಕ ಯೋಜನೆಯನ್ನು ಮಾಡಿದ್ದಾರೆ. ಹೀಗೆ ಇವರ ಎಲ್ಲ ಒಂದು ಏನು ಹೇಳ್ತಾರೆ ಕೆಟ್ಟ ಕೆಲಸದ ಬಗ್ಗೆ ಹೇಳ್ತಾ ಹೋದರೆ ದಿನ ಸಾಕಾಗಲಿಕ್ಕಿಲ್ಲ. ಅದಕ್ಕೆ ನಾನೇನು ಹೆಚ್ಚಿಗೆ ಈ ಬಗ್ಗೆ ಹೇಳುವುದಿಲ್ಲ. ಇವತ್ತು ಕಾರ್ಕಳ ನಮ್ಮ ಸುವರ್ಣ ಕಾರ್ಕಳ ಏನು ಹೇಳ್ತಾರೆ ಅದಕ್ಕೆ ಏನೇನು ಹೆಸರಿಟ್ಟಿದ್ದಾರೆ, ಆದರೆ ಅದಕ್ಕೆ ಬರುವ ನೀವು ವರ್ತುಲ ರೋಡನ್ನು ನೋಡಿ. ಇವತ್ತು ನಮ್ಮ ಯಾವುದು ಕಲ್ಲೊಟ್ಟೆ ರಸ್ತೆ ಇರ್ಬೋದು, ರಾಘವೇಂದ್ರ ಮಠದ ರಸ್ತೆ ಇರ್ಬೋದು, ಭುವನೇಂದ್ರ ಕಾಲೇಜ್ ರಸ್ತೆ ಇರ್ಬೋದು, ಗಾಂಧಿ ಮೈದಾನ ರಸ್ತೆ ಇರ್ಬೋದು, ಎಲ್ಲ ನೋಡುವಾಗ ಯಾವುದೇ ರಸ್ತೆ ಇಲ್ಲಿ ಸರಿಯಾಗಿ ಇಲ್ಲ ಅಂತಾದರೆ ಇವರು 21 ವರ್ಷದಿಂದ ಶಾಸಕರಾಗಿ ಸಚಿವರಾಗಿ ಏನು ಘನದಾರಿ ಕೆಲಸ ಕಾರ್ಕಳಕ್ಕಾಗಿ ಮಾಡಿದ್ದಾರೆ, ಎಷ್ಟು ಮಕ್ಕಳಿಗೆ ಜಾಬ್ ಕೊಟ್ಟಿದ್ದಾರೆ, ಯಾವ ಇಂಡಸ್ಟ್ರಿಯನ್ನು ಇಲ್ಲಿ ತಂದಿದ್ದಾರೆ, ಏನು ಮಾಡಿದ್ದಾರೆ ಅಂತ ಹೇಳಬೇಕು. ಖಾಲಿ ಜನರ ಭಾವನೆಯನ್ನು ಕೆರಳಿಸಿ ಜಾತಿ ಮತ ಧರ್ಮದ ಮೂಲಕ ಇಡೀ ಜನರ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಕೆಲಸವನ್ನು ಕಾರ್ಕಳದಲ್ಲಿ ಮಾಡಿದರೆ ಈ ಎಲ್ಲ ಕೀರ್ತಿ ಸುನಿಲ್ ಕುಮಾರ್ಗೆ ಸಲ್ಲುತ್ತದಂತ ಹೇಳುತ್ತಾ, ಮುಂದಿನ ದಿನದಲ್ಲಿ ಇಂಥ ಯಾವುದೇ ಭಾವನಾ ಅಥವಾ ಪ್ರಚೋದನಕಾರಿ ಕೆಲಸವನ್ನು ಮಾಡಿದೆ ಜನರ ಭಾವನೆಯನ್ನು ಹಾಳು ಮಾಡಿ ಮಕ್ಕಳ ಅಥವಾ ಇಲ್ಲಿರುವ ಹಿರಿಯರಿರ್ಬೋದು ಜನರಿರ್ಬೋದು ಎಲ್ಲ ಭಾವನಾತ್ಮಕವಾಗಿ ಒಳ್ಳೆ ರೀತಿಯಲ್ಲಿ ಸೌಹಾರ್ದತೆಯಿಂದ ಬದುಕುವವರು ಈ ಸೌಹಾರ್ದತೆಗೆ ಒಂದು ಕೊಳ್ಳಿ ಇಡುವಂಥ ಕೆಲಸವನ್ನು ಮಾಡದೆ ಏನು ಅವರಿಗೆ ಶಾಸಕರಾಗಿ ಮಾಡಿದ್ದಾರೆ ದೇವರು, ಆ ಕೆಲಸದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿ ಕಾರ್ಕಳದ ಕೀರ್ತಿ ನಮ್ಮ ಗೋಪಾಲ್ ಭಂಡಾರಿಯವರು, ವೀರಪ್ಪ ಮೊಯ್ಲಿಯವರು ಇವರೆಲ್ಲ ಇಲ್ಲಿ ರಾಜಕೀಯ ಮಾಡಿದವರು. ಅವರು ಮಾಡುವಾಗ ಜನರಿಗೆ ಬದುಕು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಶಾಲೆ ಇರ್ಬೋದು, ಇವತ್ತು ನಮ್ಮ ನವೋದಯ ಶಾಲೆ ಇರ್ಬೋದು, ಅಥವಾ ಡಿಗ್ರಿ ಕಾಲೇಜ್ ಇರ್ಬೋದು, ಹೈಸ್ಕೂಲ್ಸ್ ಇರ್ಬೋದು, ಇಷ್ಟೆಲ್ಲ ಕೆಲಸ ಮಾಡಿದರೆ ರಸ್ತೆ ಸೇತುವೆಗಳು ಮೇಜರ್ ಯಾವುದು ಮಾಡಿದರೆ ಇದು ಗೋಪಾಲ್ ಭಂಡಾರಿಯವರು ಮತ್ತು ವೀರಪ್ಪ ಮೊಯ್ಲಿಯವರ ಕಾಲಘಟ್ಟದಲ್ಲಿ ಆಗಿದೆ ಅಂತ ಯಾವುದಾದ್ರೂ ಒಂದು ಸಾಕ್ಷಿ ಗುಡ್ಡೆಯನ್ನು ಸುನಿಲ್ ಕುಮಾರ್ ಕಾರ್ಕಳದಲ್ಲಿ ತೋರಿಸಿದರೆ ಅವರು ಯಾವುದೇ ಹಾಕುವ ಸವಾಲಿಗೆ ನಾವು ಎದುರು ಬರಲಿಕ್ಕೆ ರೆಡಿ ಇದ್ದೇವೆ. ಕೊನೆಯದಾಗಿ ನನ್ನ ಒಂದೇ ಮಾತು, ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಅವರು ಮಾತಾಡೋದಾದರೆ ನಮ್ಮ ಬೈಲೂರಿನ ಮಾರಿಯಮ್ಮ ದೇವಸ್ಥಾನಕ್ಕೆ ಅವರು ಯಾವತ್ತೂ ಬೇಕಾದ್ರೆ ಬರಲಿ, ನಾವು ಅಲ್ಲಿ ಬಂದು ಅವರ ಎದುರಲ್ಲಿ ಆ ಬಗ್ಗೆ ಸವಾಲಾಗಿ ಇದು ಯಾರು ಯೋಜನೆ ಮಾಡಿದ್ದು, ಯಾರು ಇದನ್ನು ನಿಲ್ಲಿಸಿದ್ದು, ಇದು ಯಾರನ್ನು ಹಾಳುಗೆಡಾಗಿದ್ದು, ಇಡೀ ಕಾರ್ಕಳದ ಒಂದು ಹೆಸರನ್ನು ಈ ಜಗತ್ತಿನಲ್ಲಿ ಕಪ್ಪು ಚುಕ್ಕೆ ನಿಲ್ಲುವಾಗೆ ಮಾಡಿದ ಯಾರು ಅಂತ ಹೇಳಿದರೆ
ಅವರು ನನ್ನ ಹತ್ರ ಮುಖಾಮುಖಿ ಚರ್ಚೆಗೆ ಬಂದರೆ ನಾನು ಯಾವತ್ತೂ ಸಿದ್ಧನಿದ್ದೆ ಎಂಬ ಮಾತನ್ನು ಹೇಳುತ್ತಾ ನಿಮಗೆಲ್ಲರಿಗೂ ವಂದಿಸ್ತೇನೆ.